ಅದೇ 7 ಗಾರ್ಡನಿ ಅಪಾರ್ಟ್ಮೆಂಟ್, ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಈ ಪ್ರಾಪರ್ಟಿ ಲೊಕೇಟೆಡ್ ಆಗಿರುವಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು FC ಡೀಲರ್ ಯೂಟ್ಯೂಬ್ ಚಾನಲ್. ಇದು 30/40 ಕನ್ಸ್ಟ್ರಕ್ಟೆಡ್ ಆಗಿರುವಂತ 5 BHK ಟ್ರಿಪ್ಲೆಕ್ಸ್ ಹೌಸ್ ಅವೈಲಬಲ್ ಫಾರ್ ಸೇಲ್ ಇನ್ ಜಯನಗರ ಹೌಸಿಂಗ್ ಸೊಸೈಟಿ. ಜಯನಗರ ಹೌಸಿಂಗ್ ಸೊಸೈಟಿ ಬಗ್ಗೆ ಎಲ್ಲರಿಗೂ ಗೊತ್ತು, ಇದು ತುಂಬಾ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು BD ಅಪ್ರೂವ್ಡ್ ಏಕತಾ ಆಗಿದೆ. ನಾರ್ತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಮೇನ್ ಡೋರ್ ಇದೆ. ನಿಮಗೆ ಅಪೋಸಿಟ್ ಸೈಡ್ 30 ಫೀಟ್ ವೈಡ್ ರೋಡ್ ಕೂಡ ಸಿಗುತ್ತೆ. ಸರೌಂಡಿಂಗ್ಸ್ ಎಲ್ಲ ಆಲ್ರೆಡಿ ಮನೆಗಳಾಗಿರುವಂಥದ್ದು, ಸರೌಂಡಿಂಗ್ಸ್ ಚೆಕ್ ಮಾಡಿ. ನಾರ್ತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಮೇನ್ ಡೋರು, 5 BHK ಟ್ರಿಪ್ಲೆಕ್ಸ್ ಹೌಸ್, ಮೋರ್ ಓವರ್ BD ಅಪ್ರೂವ್ಡ್ ಏಕತಾ. ಇಲ್ಲಿಂದ ನಿಮಗೆ ವಾಜ್ರಡಿ ಮೆಟ್ರೋ ಸ್ಟೇಷನ್ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ 80 ಫೀಟ್ ರೋಡ್ ಜಸ್ಟ್ 400 ಮೀಟರ್ಸ್ ಅಷ್ಟೇ. ಅಂಡ್ ಈ ಲೊಕೇಶನ್ ಅಲ್ಲಿ ಫೇಮಸ್ ಅರಳಿಕಟ್ಟೆ ರೆಸ್ಟೋರೆಂಟ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 400 ಮೀಟರ್ಸ್. ಹಾಗೆ ಮಹಾರಾಜ ಪ್ಯಾಲೇಸ್ ಸರೌಂಡಿಂಗ್ಸ್, ಫೇಮಸ್ ಮಹಾರಾಜ ಪ್ಯಾಲೇಸ್ ಬಂದ್ಬಿಟ್ಟು ಜಸ್ಟ್ 600 ಮೀಟರ್ಸ್ ಆಗುತ್ತೆ. ಮೆಟ್ರೋ ಕೂಡ 2 ಕಿಲೋಮೀಟರ್ಸ್ ಅಷ್ಟೇ. ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ಸಿಗುತ್ತೆ. ಈಸಿಯಾಗಿ ನೀವು 3 ಕಾರ್ ಪಾರ್ಕ್ ಮಾಡ್ಬೋದು, 4 ಮಾಡ್ಬೋದು. 4 ಕಾರ್ ಪಾರ್ಕ್ ಮಾಡಿದ್ರೆ ವೆಹಿಕಲ್ಸ್ ಗಳನ್ನ ಸೈಡ್ ಅಲ್ಲಿ ಬಿಡಬೇಕಾಗತ್ತೆ. ಈಸಿಯಾಗಿ 3 ಕಾರ್ ಪಾರ್ಕ್ ಮಾಡ್ಬಿಟ್ಟು ಒಂದು 3-4 ವೆಹಿಕಲ್ಸ್ ಕೂಡ 2 ವೀಲರ್ ಪಾರ್ಕ್ ಮಾಡ್ಬೋದು. ಹಾಗೆ ಲಿಫ್ಟ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಬೋರ್ವೆಲ್ ಮತ್ತೆ ಕಾವೇರಿ ಎರಡೂ ಇದೆ. ಇದು ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ ಯೂಸ್ ಮಾಡ್ಕೊಳ್ಳೋಕೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯ್ತು. ಅದು ಎಂಟ್ರೆನ್ಸ್ ನಿಮ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಗೇಟ್ ಇದಕ್ಕೆ ಗ್ರೌಂಡ್ ಫ್ಲೋರ್ಗೆ. ಇದನ್ನ ಸ್ಲೈಡಿಂಗ್ ಮಾಡ್ಕೋಬಹುದು, ನಿಮ್ಗೆ ಬೇಕಿದ್ರೆ ಇದನ್ನ ಮೋಟರೈಸ್ಡ್ ಕೂಡ ಮಾಡ್ಕೋಬಹುದು. ಇಲ್ಲಿಂದ ಇಲ್ಲಿ ಹೋಗೋದಕ್ಕೆ ಮ್ಯಾನುವಲ್ ಡೋರ್ ಕೂಡ ಕೊಟ್ಟಿದ್ದಾರೆ. ಸೊ ಎಂಟ್ರೆನ್ಸ್ಗೆ ನೀವು ಇಲ್ಲಿಂದನೂ ಮೇನ್ ಗೇಟ್ ಇಂದ ಬಂದು ಇಲ್ಲಿ ಎಂಟ್ರೆನ್ಸ್ ಆಗ್ಬೋದು. ಸೊ ನೀವು ಇಲ್ಲಿ ಬೇಡ, ಇಲ್ಲಿ ಸಪ್ರೇಟ್ ಗೇಟ್ ಕೂಡ ಇದು ಕೊಟ್ಟಿದ್ದಾರೆ. ಜಸ್ಟ್ ಎಂಟ್ರೆನ್ಸ್ ಗೆ ಸಪ್ರೇಟ್ ಗೇಟ್ ಕೂಡ ಇದೆ. ಕಾರ್ ಪಾರ್ಕಿಂಗ್ ಹೋಗೋದಕ್ಕೆ ಮ್ಯಾನುವಲ್ ಡೋರ್ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರ್ ಆಯ್ತು. ಬನ್ನಿ ಇವಾಗ ಹೋಗೋಣ, ಈ 5 BHK ಟ್ರಿಪ್ಲೆಕ್ಸ್ ಹೌಸ್ ಯಾವ ತರ ಇದೆ ಅಂತ ಚೆಕ್ ಮಾಡೋಣ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಗ್ರಾನೈಟ್ ಹಾಕಿದ್ದಾರೆ, ಸ್ಟೇರ್ಸ್ ಹೊರಗಡೆ ಅಷ್ಟೇ. SS ರೈಲಿಂಗ್ ಇದೆ. ಇಲ್ಲೆಲ್ಲ ನಿಮ್ಗೆ ಮಾರ್ಬಲ್ ಇಂದ ಫಿನಿಶ್ ಕೊಟ್ಟಿದ್ದಾರೆ, ಒಳ್ಳೆ ಲುಕ್ ಕೊಡುತ್ತೆ ಇದು. ನೀವು ಸರೌಂಡಿಂಗ್ಸ್ ಚೆಕ್ ಮಾಡಿ. ಇಲ್ಲೊಂದು ಸಣ್ಣ ಸ್ಮಾಲ್ ಸ್ಪೇಸ್ ಇದೆ, SS ರೈಲಿಂಗ್ ಹಾಕಿದ್ದಾರೆ, ಗ್ಲಾಸ್ ಕೂಡ ಇದೆ. ಸೊ ದಿಸ್ ಇಸ್ ಯುವರ್ ಮೇನ್ ಎಂಟ್ರನ್ಸ್. ಇಲ್ಲಿ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಸ್ಪಾಟ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಸೊ ಮಾರ್ಬಲ್ ಯೂಸ್ ಮಾಡಿರೋದ್ರಿಂದ ಎಂಟ್ರನ್ಸ್ ತುಂಬಾ ಲಕ್ಸುರಿ ಆಗಿ ಕಾಣುತ್ತೆ. ನಿಮ್ಗೆ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಬರುತ್ತೆ, ಟೀ ಕುಡ್ ಅಲ್ಲಿ ಮಾಡಿರುವಂತದ್ದು. ಚೆಕ್ ಮಾಡಿ, ದಿಸ್ ಇಸ್ ಯುವರ್ ಮೇನ್ ಡೋರ್ ಈ ಮನೆಗೆ. ಸೊ ಸರೌಂಡಿಂಗ್ಸ್ ಎಲ್ಲ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಈ ಟ್ರಿಪ್ಲೆಕ್ಸ್ ಹೌಸ್ ಯಾವ ತರ ಇದೆ ಅಂತ ತೋರಿಸ್ತೀನಿ. ನೀವು ಎಂಟ್ರನ್ಸ್ ಆದ ತಕ್ಷಣನೇ ಈ ತರ ವ್ಯೂ ಸಿಗುತ್ತೆ. ಇದು ಲಿವಿಂಗ್ ಏರಿಯಾ. ಫಾಲ್ ಸೀಲಿಂಗ್ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಲೈಟಿಂಗ್ ಅಂಡ್ ಆಂಬಿಯನ್ಸ್ ಲೈಟಿಂಗ್ ಯೂಸ್ ಮಾಡಿದ್ದಾರೆ, ಸ್ಪಾಟ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಎಂಟ್ರನ್ಸ್ ಆದ ತಕ್ಷಣ ಈ ವಾಲ್ ಸಿಗುತ್ತೆ ನಿಮಗೆ. ಇದನ್ನು ತುಂಬಾ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಲ್ಲಿ ಕೂಡ ಒಂದು ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ, ಏನಾದ್ರೂ ನೀವು ಡೆಕೋರೇಷನ್ ಐಟಮ್ಸ್ ಇಟ್ಕೋಬಹುದು. ಇಲ್ಲಿ ನಿಮ್ಮ TV ಯೂನಿಟ್ ಕೂಡ ಬರುತ್ತೆ. ಚೆಕ್ ಮಾಡಿ, ಇದು ನಿಮ್ಮ TV ಯೂನಿಟ್ ಯೂಸ್ ಇದೆ. ನೀವು ಆಲ್ಮೋಸ್ಟ್ ಒಂದು 65 ಇಂಚಸ್ TV ಕೂಡ ಇಟ್ಕೋಬಹುದು. ಇಲ್ಲಿ ಕೂಡ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ಏನಾದ್ರೂ ಇಟ್ಕೊಳ್ಳೋಕೆ. ಒಳಗಡೆ ಪ್ರೊಫೈಲ್ ಲೈಟಿಂಗ್ ಹಾಕಿದ್ದಾರೆ. ಇಲ್ಲಿ ನಿಮ್ಗೆ ಯೂಜ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಲಿವಿಂಗ್ ಏರಿಯಾದಾಯ್ತು. ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ ಏನೇನಿದೆ ಅಂತ. ಇದು ಡೈನಿಂಗ್ ಏರಿಯಾ ಬರುತ್ತೆ. ನಿಮ್ಗೆ ಫ್ಲೋರಿಂಗ್ ಅಲ್ಲೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಲಕ್ಸುರಿಯಸ್ ಕಾಣುತ್ತೆ. ಈ ಮನೆ ಒಂದು ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ, ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ರೋನು, ಇಲ್ಲಿ ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ, ಏನಾದ್ರೂ ಐಟಮ್ಸ್ ಇಟ್ಕೋಬಹುದು. ಇಲ್ಲಿ ನಿಮ್ಮ ಪೂಜಾ ರೂಮ್ ಬರುತ್ತೆ. ಗ್ಲಾಸಸ್ ಡೋರ್ ಇದೆ, ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇನ್ನು ಸಣ್ಣ ಪುಟ್ಟ ವರ್ಕ್ ಬಾಕಿ ಇದೆ. ಲಿಫ್ಟ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇದು ನಿಮ್ಮ ಕಿಚನ್. ಓಪನ್ ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು. ಇದು ಫಾಲ್ಸ್ ಕಿಚನ್. ಇದಕ್ಕೆ ಸಾಫ್ಟ್ ಕ್ಲೋಸಿಂಗ್ ಕೂಡ ಬರುತ್ತೆ. ನಿಮ್ಗಾದ್ರೂ ಒಂದ್ಸರಿ ತೋರಿಸ್ತೀನಿ. ಇಲ್ಲಿ ನಿಮ್ಮ ಯುಟಿಲಿಟಿ ಏರಿಯಾ ಬರುತ್ತೆ. ಇದು ಕವರ್ಡ್ ಯುಟಿಲಿಟಿ ಏರಿಯಾ, ಸೇಫ್ಟಿಗೋಸ್ಕರ ಕವರ್ಡ್ ಮಾಡಿದ್ದಾರೆ. ಬನ್ನಿ, ಇಲ್ಲೊಂದು ರೂಮ್ ಇದೆ ಫ್ಲೋರ್ ಅಲ್ಲಿ. ಇದು ಗೆಸ್ಟ್ ರೂಮ್ ತರ ನೀವು ಯೂಸ್ ಮಾಡ್ಕೋಬಹುದು. ಫಾಲ್ಸ್ ಇನ್ನೂ ಚೆನ್ನಾಗಿ ಮಾಡ್ತಾರೆ. ವಾರ್ಡ್ರೋಬ್ ಇದೆ, ವಿಂಡೋ ಕೂಡ ಇದೆ. ಇಲ್ಲೊಂದು ಸ್ಟಡಿ ಟೇಬಲ್ ಅಲ್ಲಿ ವರ್ಕ್ ಸ್ಟೇಷನ್ ಕೂಡ ಮಾಡಿದ್ದಾರೆ, ಅದಕ್ಕೆ ವಿಂಡೋ ಕೂಡ ಇದೆ. ಇಲ್ಲಿ ಕಾಮನ್ ವಾಶ್ರೂಮ್ ಬರುತ್ತೆ ಈ ಫ್ಲೋರ್ ಅಲ್ಲಿ.
ದಿಸ್ ಇಸ್ ಕಾಮನ್ ವಾಶ್ರೂಮ್. ಸೊ ಫಸ್ಟ್ ಅಲ್ಲಿ ನಿಮಗೆ ಲಿವಿಂಗ್ ಏರಿಯಾ ಬರುತ್ತೆ, ಪೂಜಾ ರೂಮ್, ಡೈನಿಂಗ್ ಏರಿಯಾ, ಕಿಚನ್ ಬರುತ್ತೆ. ಇನ್ನೊಂದ್ಸರಿ ಲಿವಿಂಗ್ ಏರಿಯಾ ಚೆಕ್ ಮಾಡ್ಕೊಂಡ್ವಿ, ತುಂಬಾ ಚೆನ್ನಾಗಿ ಮಾಡಿರುವಂಥದ್ದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ, ಅಲ್ಲಿ ಏನಿದೆ ಅಂತ ಚೆಕ್ ಮಾಡೋಣ. ನಿಮಗೆ ಫ್ಲೋರ್ಸ್ ಎಲ್ಲ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು. SS ರೈಲಿಂಗ್ ಇಂದ ನಿಮಗೆ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇವಾಗ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ಮಾಲ್ ಲಿವಿಂಗ್ ಏರಿಯಾ ತರ ಇದೆ. ಇಲ್ಲೂ ಚೆನ್ನಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನೀವು ಬೇಕಿದ್ರೆ ಸೋಫಾ ಸೆಟ್ ಹಾಕೊಂಡು ಇಲ್ಲಿ ಕೂರೋದಕ್ಕೂ ಯೂಸ್ ಮಾಡಬಹುದು ಸೆಕೆಂಡ್ ಫ್ಲೋರ್ ಅಲ್ಲಿ. ಸೊ ಸೌತ್ ವೆಸ್ಟ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ನೀವು ಎಂಟರ್ ಆದ ತಕ್ಷಣ ರೂಮ್ಗೆ ಈ ತರ ವ್ಯೂ ಸಿಗುತ್ತೆ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಯೂನಿಕ್ ಆಗಿದೆ. ಅಲ್ಲಿ ನಿಮ್ಮ ವಾರ್ಡ್ರೋಬ್ ಬರುತ್ತೆ, ಹ್ಯೂಜ್ ವಾರ್ಡ್ರೋಬ್. ಇದು TV ಯೂನಿಟ್. ಫಾಲ್ ಸೀಲಿಂಗ್ ಚೆಕ್ ಮಾಡಿ, ಎಲಿಗೆಂಟ್ ಆಗಿದೆ. ಸೊ ಇಲ್ಲಿ ಒಂದು ಗ್ಲಾಸಸ್ ಇಂದ ಒಂದು ರೋ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಡೆಕೋರೇಟಿವ್ ಐಟಮ್ಸ್ ಇಟ್ಕೋಬಹುದು. ಅದಕ್ಕೆ ಒಂದು ಸ್ಟ್ರೈಪ್ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ಸ್ಲೈಡಿಂಗ್ ವಾರ್ಡ್ರೋಬ್ ಇರುವಂತದ್ದು. ಎಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಡ್ರೆಸ್ಸಿಂಗ್ ಮಿರರ್, ಒಂದು ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಅಲ್ಲಿ ಕಾಸ್ಮೆಟಿಕ್ಸ್ ಐಟಮ್ ಇಟ್ಕೊಳ್ಳೋದಕ್ಕೆ ರ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ. ಇದು ಅಟ್ಯಾಚ್ ವಾಶ್ ಕೂಡ ಬರುತ್ತೆ. ಹ್ಯೂಜ್ ಇದೆ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಇದೇ ಫ್ಲೋರ್ ಅಲ್ಲಿ ಇನ್ನೊಂದು ರೂಮ್ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ, ಅದು ಹೇಗಿದೆ ಅಂತ ನೋಡಿ. ಸೊ ಇಲ್ಲಿ ಅಪೋಸಿಟ್ ಬರುತ್ತೆ, ಈ ರೂಮ್ ಅಪೋಸಿಟ್. ಅದು ಎಂಟರ್ ಆದ ತಕ್ಷಣನೇ ನಿಮಗೆ ಫಸ್ಟ್ TV ಯೂನಿಟ್ ನೋಡೋದಕ್ಕೆ ಸಿಗುತ್ತೆ. ಫಾಲ್ ಸೀಲಿಂಗ್ ಚೆಕ್ ಮಾಡಿ, ಯೂನಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದಿಸ್ ಈಸ್ ಯುವರ್ ಬೆಡ್ ಕಾಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಎರಡು ಬಾಕ್ಸಸ್ ಕೂಡ ಬಿಟ್ಟಿದ್ದಾರೆ, ಅಲ್ಲಿ ಮತ್ತೆ ಇಲ್ಲಿ. ಏನಾದ್ರು ನೀವು ನಿಮ್ಮ ಇಷ್ಟವಾದ ಐಟಮ್ಸ್ ಇಟ್ಕೋಬಹುದು. ಅದಕ್ಕೆ ಸ್ಪಾಟ್ ಲೈಟ್ಸ್ ಕೂಡ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ. ದಿಸ್ ಈಸ್ ಫಾಲ್ ಸೀಲಿಂಗ್. ಹಾಗೆ ನಿಮಗೆ ಈ ಸೈಡ್ ವಾರ್ಡ್ರೋಬ್ ಸಿಗುತ್ತೆ. ವಾರ್ಡ್ರೋಬ್ ಇಲ್ಲಿದೆ. ಹಾಗೆ ನಿಮ್ಗೆ ಇಲ್ಲಿ ಸ್ಟಡಿ ಟೇಬಲ್, ಒಂದು ವರ್ಕಿಂಗ್ ಸ್ಟೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಅದಕ್ಕೆ ರ್ಯಾಕ್ಸ್ ಕೂಡ ಇದಾವೆ. ಅದರಲ್ಲಿ ರ್ಯಾಕ್ಸ್ ಕೂಡ ಇದೆ, ಸಾಫ್ಟ್ ಕ್ಲೋಸಿಂಗ್ ಇದೆ. ನೀವು ಇದು ನಿಮ್ಗೆ ವಾಕಿಂಗ್ ವಾರ್ಡ್ರೋಬ್ ಬರುತ್ತೆ, ಒಳಗಡೆ ಮತ್ತೆ ಅಟ್ಯಾಚ್ ವಾಷಿಂಗ್ ಇದೆ. ಇದು ಬೇಕಿದ್ರೆ ಕ್ಲೋಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಜಸ್ಟ್ ಓಪನ್ ಮಾಡ್ಬೋದು. ಸೊ ಇಲ್ಲಿ ಮಿರರ್ ಇದೆ. ನಿಮಗೆ ಇಲ್ಲಿ ಕಾಸ್ಮೆಟಿಕ್ಸ್ ಐಟಮ್ ಇಟ್ಕೊಳ್ಳೋದಕ್ಕೆ ಸ್ಪಾಟ್ ಲೈಟ್ಸ್ ಕೂಡ ಹಾಕಿದ್ದಾರೆ. ಇಲ್ಲಿ ವಿತ್ ಗ್ಲಾಸ್ ಒಂದು ರೋ ಕೂಡ ಕೊಟ್ಟಿದ್ದಾರೆ, ವಿತ್ ಅಟ್ಯಾಚ್ ವಾಶ್. ಹ್ಯೂಜ್ ಇದೆ. ಸೊ ಇದಿಷ್ಟು ಸೆಕೆಂಡ್ ಫ್ಲೋರ್ ಆಯ್ತು. ಈ ಬಾಲ್ಕನಿ ಇದೆ, ಬನ್ನಿ ತೋರಿಸ್ತೀನಿ. ಅದಕ್ಕೂ ಈ ರೂಮ್ ಇನ್ನೊಂದು ಸೈಡ್ ಚೆಕ್ ಮಾಡ್ಕೊಂಡ್ಬಿಡಿ. ಇವಾಗ ಈ ಫ್ಲೋರ್ ಅಲ್ಲಿ ಒಂದು ಬಾಲ್ಕನಿ ಕೂಡ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಬಾಲ್ಕನಿ ಇಲ್ಲಿ ಬರುತ್ತೆ, ಡೋರ್ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಓಪನ್ ಮಾಡಿದ್ರೆ ಹ್ಯೂಜ್ ಬಾಲ್ಕನಿ ಇದೆ ನೋಡಿ. ಸ್ಪಾಟ್ ಲೈಟ್ಸ್ ಕೂಡ. ಸರೌಂಡಿಂಗ್ಸ್ ಚೆಕ್ ಮಾಡಿ, ಫೇಮಸ್ ಅಪಾರ್ಟ್ಮೆಂಟ್ಸ್ ಗಳಿರುವಂತದ್ದು ಸರೌಂಡಿಂಗ್ಸ್ ಅಲ್ಲಿ. ಏರಿಯಾ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ದಿಸ್ ಇಸ್ ಯುವರ್ ಬಾಲ್ಕನಿ. ಬನ್ನಿ ಇವಾಗ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ದೆಲ್ಲ ಆಯ್ತು, ಬನ್ನಿ ಇವಾಗ ಥರ್ಡ್ ಫ್ಲೋರ್ ಹೋಗೋಣ. ಅಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ. ನಿಮಗೆ ಸ್ಕೈ ಲೈಟ್ ಕೊಟ್ಟಿದ್ದಾರೆ ನೋಡಿ. ಸ್ಕೈ ಲೈಟ್ ಡೈರೆಕ್ಟ್ ಆಗಿ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಇರುತ್ತೆ. ಇವಾಗ ಥರ್ಡ್ ಫ್ಲೋರ್ ಅಲ್ಲಿ ಇದೀವಿ. ಇಲ್ಲೂ ಸೇಮ್ ಒಂದು ಸ್ಮಾಲ್ ಲಿವಿಂಗ್ ಏರಿಯಾ ತರ ಮಾಡಿದ್ರೆ, ಫಾಲ್ ಸೀಲಿಂಗ್ ಕೂಡ ಇದೆ. ಇಲ್ಲಿ ಒಂದು ರೂಮ್ ಬರುತ್ತೆ, ಅದನ್ನು ತೋರಿಸ್ತೀವಿ ನಿಮಗೆ. ಸೊ ನೀವು ಎಂಟರ್ ಆದ ತಕ್ಷಣ ಇಲ್ಲಿ ಇನ್ನೊಂದು ರೂಮ್ ಸಿಗುತ್ತೆ. ದಿಸ್ ಇಸ್ 4th ರೂಮ್. ಇಲ್ಲಿ ಹ್ಯೂಜ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇದು ನಿಮ್ಮ ಬೆಡ್ ಅಂಡ್ ಕಾಟ್. ತುಂಬಾ ಎಲಿಗೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗೂ ಇದೆ. ಇಲ್ಲಿ ನಿಮ್ಮ ವಾರ್ಡ್ರೋಬ್ ಬರುತ್ತೆ, ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಒಂದು ಗ್ಲಾಸ್ ಅಲ್ಲಿ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್, ವರ್ಕ್ ಸ್ಟೇಷನ್ ಕೂಡ ಇದೆ. ಇಲ್ಲೂ ಕೂಡ ನಿಮಗೆ ಒಂದು ಮಿರರ್ ಕೊಟ್ಟು ಅಲ್ಲಿ ಕಾಸ್ಮೆಟಿಕ್ಸ್ ಐಟಮ್ ಇಟ್ಕೊಳ್ಳೋದಕ್ಕೆ ಬಾಕ್ಸಸ್ ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ ಇದು ಆಕ್ಚುಲಿ ಡಿಸೈನ್. ಇಲ್ಲಿ ಒಂದು ರೋ ಕೂಡ ಕೊಟ್ಟಿದ್ದಾರೆ ವಿತ್ ಗ್ಲಾಸ್ ಡೋರ್. ಸೊ ಇದು ನಿಮ್ಮ ಹ್ಯೂಜ್ ಬಾತ್ರೂಮ್. ಸೊ ಇನ್ನೂ ಒಂದು ರೂಮ್ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಈ ನೀವು ಆಕ್ಚುಲಿ ಮಲ್ಟಿಪಲ್ ಪ್ಲಾನ್ ಮಾಡ್ಕೋಬಹುದು. ನೀವು ಏನಂತ ಲೈಕ್ ನೀವು ಇದನ್ನ ಬೇಕಿದ್ರೆ ಹೋಮ್ ಥಿಯೇಟರ್ ಮಾಡ್ಕೋಬಹುದು ಆಸ್ ಯುವರ್ ವಿಶ್. ಇಲ್ಲ
ಎಕ್ಸ್ಟ್ರಾ ರೂಮ್ 5 BHK ಬರುತ್ತೆ. ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂತ ಏನಾದ್ರು ಮಾಡ್ಕೊಂಡ್ರೆ ಇದು ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ. ಸೊ ಇದಿಷ್ಟು ಥರ್ಡ್ ಫ್ಲೋರ್ ಆಯ್ತು. ಇಲ್ಲೊಂದು ಬಾಲ್ಕನಿ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಸೇಮ್ ನಿಮಗೆ ಬಾಲ್ಕನಿ ಸಿಗುತ್ತೆ ಅಲ್ಲಿ. ಇದು ಕೂಡ ಹ್ಯೂಜ್ ಬಾಲ್ಕನಿ ಇದೆ. ಇವಾಗ ಲಾಸ್ಟ್ ಫ್ಲೋರ್ಗೆ ಹೋಗೋಣ, ಅಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಸ್ಕೈ ಲೈಟ್ ಕೂಡ ಬರುತ್ತೆ ಡೈರೆಕ್ಟ್ ಲಿವಿಂಗ್ ಏರಿಯಾಗೆ. ಇವಾಗ ಲಾಸ್ಟ್ ಫ್ಲೋರ್ ಅಲ್ಲಿ ಇದೆ, ನಿಮ್ಗೆ ಓಪನ್ ಟೆರೆಸ್ ಇದೆ. ಇಲ್ಲಿ ಲಿಫ್ಟ್ ರೂಮ್ ಕೂಡ ಇದೆ. ಅಲ್ಲಿ ನಿಮ್ಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಒಂದು ಜಾಗ ಕೂಡ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾಷಿಂಗ್ ಮಷಿನ್ ಇಡೋದಕ್ಕೂ ಪಾಯಿಂಟ್ ಇದೆ. ಇನ್ಲೆಟ್ ಔಟ್ಲೆಟ್ ಇದೆ, ನಿಮ್ಗೆ ಸ್ವಿಚ್ ಕೂಡ ಆಲ್ರೆಡಿ ಇದೆ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು 30/40 ಇರೋದು. ನಾರ್ತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಮೇನ್ ಡೋರು, ಜಯನಗರ ಹೌಸಿಂಗ್ ಸೊಸೈಟಿಲಿ ಲೊಕೇಟೆಡ್ ಆಗಿರುವಂಥದ್ದು. ವಿಡಿಯೋ ಅಪ್ಲೋಡ್ ಬರುತ್ತೆ ಏಕಂತ. ಒಂದ್ಸರಿ ಸರೌಂಡಿಂಗ್ಸ್ ಚೆಕ್ ಮಾಡಿ, ಸೂಪರ್ ಏರಿಯಾ. ನಿಮ್ಗೆ ನೋಡಿ ಅದೇ 7 ಗಾರ್ಡನಿ ಅಪಾರ್ಟ್ಮೆಂಟ್ ಅಲ್ಲಿ ಇದೆ ಅಲ್ವಾ, ಅದೇ 7 ಗಾರ್ಡನಿ ಅಪಾರ್ಟ್ಮೆಂಟ್. ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇರೋದು ಜಯನಗರ ಹೌಸಿಂಗ್ ಸೊಸೈಟಿ. ಸರೌಂಡಿಂಗ್ಸ್ ತುಂಬಾ ಒಳ್ಳೆ ಅಪಾರ್ಟ್ಮೆಂಟ್ ಗಳಿದಾವೆ. ಅಂಡ್ ನಿಮ್ಗೆ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. 80 ಫೀಟ್ ರೋಡ್ ಬಂದ್ಬಿಟ್ಟು ನಿಮ್ಗೆ 400 ಮೀಟರ್ಸ್. ಹಳ್ಳಿಕಟ್ಟೆ ಕೂಡ 400 ಮೀಟರ್ಸ್ ಆಗುತ್ತೆ. ಮಹಾರಾಜ ಪ್ಯಾಲೇಸ್ ಬಂದ್ಬಿಟ್ಟು ನಿಮ್ಗೆ 600 ಮೀಟರ್ಸ್ ಆಗುತ್ತೆ. ಈ ಪ್ರಾಪರ್ಟಿಯ ಪ್ರೈಸ್ ಬಂದ್ಬಿಟ್ಟು 4.10 CR, 4,10,00,000. ವೆರಿ ಲೈಟ್ ನೆಗೋಷಿಯಬಲ್ ಇರುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ ಮಾಡಿದ್ದಾರೆ. ನೀವೇನಾದ್ರೂ ಈ ಪ್ರಾಪರ್ಟಿಲಿ ಇಂಟ್ರೆಸ್ಟೆಡ್ ಇದ್ರೆ ಪ್ರೊವೈಡೆಡ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೆಟ್ ಅಸ್ ಮೇಕ್ ಬೆಸ್ಟ್ ಡೀಲ್ ಫಾರ್ ಯು. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.